ఎల్లిదే నో ఫీవర్ నో హెడేక్ నో బీపీ చెప్పండి చూడండి చెప్పండి మిత్రులారా అంటే ఫారెస్ట్ లో రోగాలు లేవు అంటున్నాడు. ఫారెస్ట్ లో రోగాలు లేవు, ఫారెస్ట్ లో ఉన్న జంతువులకు రోగాలు లేవు. ನೀವು ಯಾವತ್ತು ಕೇಳಿದಿರಾ ಕಾಡಲ್ಲಿ ಹುಲಿಗೆ ಜ್ವರ ಬಂದಿದೆ, ಆನೆಗೆ ನೆಗಡಿ ಆಗಿದೆ, ಮೂಗು ಸೋರ್ತಾ ಇದೆ, ಕ್ಯಾನ್ಸರ್ ಬಂದಿದೆ అంటున్నాడు. ఫారెస్ట్ లో గురుగారు ఏ పులికి జ్వరం వచ్చిందా, పులికి జలుబు చేసిందా అనేది మనం ఎక్కడ కనిపించట్లేదు. ఏదో ప్రాబ్లం వచ్చినా అదే సరి చేసుకుంటది అనేది అంటున్నాడు. ఏదో ప్రాబ్లం ఇల్లే అసలు లేదంటున్నాడు గురుగారు. ಬರದ ಪ್ರಶ್ನೆ ಅಲ್ಲಿ ಓನ್ಲಿ ಅಟ್ಯಾಕ್ ಇದೆ. ಈ ಹುಲಿ ಜಿಂಕೆಗೆ ತಿಂತದೆ, ತಿಂದಿದೆ ಅವ್ರು ತಿಂಡಿ. ಈಗ ನಾವು ಟೊಮೆಟೊ ತಿಂದಂಗೆ ಫುಡ್ ಆಯ್ತು, ಅದು ರೋಗ ಇಲ್ಲ. ಆಕ್ಸಿಡೆಂಟ್ ಇದೆ, ಈಗ ಹುಲಿ ಏನೋ ಓಡ್ತಾ ಇದೆ ಆಕ್ಸಿಡೆಂಟ್ ಆಯ್ತು, ಇಂಜುರಿ, ಅದು ರೋಗ ಇಲ್ಲ. ಅದು ರೋಗ ಅಂದ್ರೆ ಜ್ವರ ಬರೋದು, ಕೆಮ್ಮು ಬರೋದು, ಕ್ಯಾನ್ಸರ್ ಬರೋದು, ಈ ಬಿಪಿ, ಡಯಾಬಿಟಿಸ್ ಇಂಥವೆಲ್ಲ ಪ್ರಾಬ್ಲಮ್ಗಳು ಅದಕ್ಕೆ ಎಲ್ಲೂ ಇಲ್ಲ, ಝೀರೋ. ಅದಕ್ಕೆ ನಾವು ಅದನ್ನ ಆ ಪ್ರಾಣಿಯನ್ನ ತಂದು ಫಾರ್ಮ್ ಅಲ್ಲಿ ಇಡಕ್ ಶುರು ಮಾಡಿದಾಗ ಆಕಳು, ಕುರಿ, ಕೋಳಿ, ನಮ್ಮ ರೂಲ್ಸ್ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿ. ಇವಳ ನೀವು ಊಟ ಮಾಡೋ ಇದೇ ಟೈಮಿಗೆ ಊಟ ಮಾಡ್ಬೇಕು, ಪಡ್ಕನು ಇದೇ ಊಟ ಮಾಡ್ಬೇಕು, ಇಷ್ಟರೊಳಗೆ ಇರ್ಬೇಕು. ಅಲ್ಲಿ ರೋಗ స్టార్ట్ ಆಯ್ತು. ఏడి కంట్రోల్ ಮಾಡಿದೆ ರೋಗ స్టార్ట్ అవుతుంది. గురుగారు ఏమంటున్నాడంటే ఎప్పుడైతే మనం కంట్రోల్లోకి తీసుకొచ్చామో ఇదే తిరగాలి, ఇక్కడే ఒక గిరి గీసుకొని ఉండాలన్నప్పుడు ఒక కండిషన్ లైఫ್ ಕೂಡ ಸ್ಟಾರ್ಟ್ ಆಗಿದೆ. ನೋ ಕಂಡೀಷನ್, ನೋ ಬಾರ್ಡರ್, ಅವ್ರಿಗೆ ಏನು ಪಸಿ ಇದನ್ನ ಅವ್ರು ಊಟ ಮಾಡಿದ ಇಲ್ಲ ಅಂದ್ರೆ ಎಲ್ಲ ತೂಗಿದೆ. ಪುಲಿ 10-15 ದಿವಸಕ್ಕೆ ಒಂದ್ಸರಿ ಊಟ ಮಾಡ್ತದೆ. ಅದು ಒಂದ್ಸರಿ ಊಟ ಮಾಡಿದ್ರೆ 2-3 ದಿವಸ ಸುಮ್ನೆ ಮಲ್ಕೊಂಡಿದೆ ಆಯ್ತಾ. ಸೊ ಆಮೇಲೆ ಮತ್ತೆ ಅದಕ್ಕೆ ಮನೆ ಒಳಗೆ ತಂದೇವು ನಾವು ಪ್ರಾಣಿಗಳಿಗೆ. ಪೆಟ್ ಡಾಗ್ಸ್, ಪೆಟ್ ಕ್ಯಾಟ್ಸ್ ಫುಲ್ ನಮ್ ಜೊತೆ ಮನೆ ಒಳಗೆ, ಬೆಡ್ರೂಮ್ ಅಲ್ಲಿ, ಹಾಲ್ ಅಲ್ಲಿ ನಮ್ ಜೊತೆ. ಇನ್ನೂ ರೋಗ ಜಾಸ್ತಿ ಅದಕ್ಕೆ. ಈಗ ನೀವು ನೋಡ್ಬೋದು ನಾಯಿಯಲ್ಲಿ ಇನ್ನೂ ಜಾಸ್ತಿ ರೋಗ. ಅದಕ್ಕೆಲ್ಲ ಡಯಾಬಿಟಿಸ್ ಇದೆಲ್ಲ ಬರ್ತಿದೆ. ನಾಯಿ ವೀಟ್ಲೋ ಸರ್ಗಲ್ಲ, ನಾಯಿ ಡಾಕ್ಟರ್ ಹಾಸ್ಪಿಟಲ್ ಜಾಸ್ತಿ ಆಗಿದೆ ಸಿಟಿಗಳ. ನೀವು ಬೆಂಗಳೂರಲ್ಲಿ ಡಾಗ್ ಸ್ಪಾ, ಡಾಗ್ ಸ್ವಿಮ್ಮಿಂಗ್ ಪೂಲ್, ಡಾಗ್ ಸ್ಪೆಷಲಿಸ್ಟ್ ಹಾಸ್ಪಿಟಲ್, ನರ್ಸಿಂಗ್ ಹಾಸ್ಪಿಟಲ್ ಎಲ್ಲ ಜಾಸ್ತಿ ಆಗಿದೆ. ಜನಾಗೆ ಏನಾದ್ರೆ ಅದೇ ಸೌಕರ್ಯ ಕೊಡ್ತದೆ ಅಲ್ಲಿ. ಸೊ ಅವನಿಗಿಂತ ಜಾಸ್ತಿ ಮನುಷ್ಯನಿಗೆ. ಮತ್ತೆ ಮನುಷ್ಯರಲ್ಲಿ ನೋಡಿ ನೀವು, ಆದಿವಾಸಿಗಳಿಗೆ ಕಮ್ಮಿ ರೋಗ, ಲೋ, ವಿಲೇಜರ್ಸ್ಗೆ ಲಿಟಲ್ ಬಿಟ್, ಸಿಟಿಯವರಿಗೆ ಹೈಯೆಸ್ಟ್ ಕೊಂಚ ಜಾಸ್ತಿ ಆಗಿದೆ. 20%, 50, 100 ಆಯ್ತು, 100% ಆಯ್ತು. ಅಂಡ್ ಇದು ಹೆಚ್ಚಿಗೆ ಆಗ್ತಾ ಇದೆ. ಫಿಕ್ಸ್ ಇಲ್ಲ, ಕಾನ್ಸ್ಟೆಂಟ್ ಇಲ್ಲ, ಇಟ್ ಈಸ್ ಇನ್ಕ್ರೀಸಿಂಗ್. ಹೊಸ ರೋಗಗಳು, పుదు రోగాలు. చూడండి గురుగారు అంటున్నాడు, ఫస్ట్ ఆదివాసులకి ఏదో 10% రోగాలు ఉంటాయి, వాళ్ళు ఏదో పసరలో ఆకులు తిని బతికేవాళ్ళు. ఆ తర్వాత విలేజ్ లో కొంతమంది హ్యాపీగా ఉండేవి. కానీ ఇప్పుడు టౌన్ కి వచ్చిన తర్వాత కొత్త రోగాలు, కొత్త ఎన్ని వచ్చేస్తాయి. ಪುದುಸಲ ರೋಗಗಳ ಪುದುಸಲ ಕನ್ಬಿಟ್ಟು ಬಂದಿದೆ ಸರ್. ನಾವು ಕ್ರಿಯೇಟ್ ಮಾಡ್ತಾ ಇದೀವಿ ರೋಗ. ಈಗ ಸಿಟಿಯಲ್ಲಿ ಏನಿದೆ, ಟೋಟಲಿ ಟೈಮ್, ಇಷ್ಟು ಗಂಟೆಗೆ ಹೇಳ್ಬೇಕು, ಇಷ್ಟು ಗಂಟೆಗೆ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಇಷ್ಟು ಗಂಟೆಗೆ ಊಟ ಮಾಡ್ಬೇಕು, ಇದು ಲಂಚ್ ಬ್ರೇಕ್, ಇದು ಟೀ ಬ್ರೇಕ್, ಇದು ಟೈಮ್ ಫಿಕ್ಸ್ ಇಲ್ಲ ಸರ್. ನಾವೆಲ್ಲ ಕಂಪ್ಯೂಟರ್ ಎಲ್ಲ ಮಾಡಿದೆ. ಇವ್ರಿಗೆ ಫಸಿ ಏನಂದ್ರೆ ನಮಗೆ ಈಗ ಏನಂದ್ರೆ ಟೈಮ್ ಇಲ್ಲ. ಟೈಮ್ ನೋಡಿ 1 o'clock ಊಟ ಟೈಮ್ ಆಯ್ತು, ಅದು ಊಟ ಟೈಮ್. ಇದು ನೋಡ್ತಾ ಇಲ್ಲ ನಾವು. ಇದು ಟೈಮ್ ಕೊಡುಗ ಊಟ ಟೈಮ್, పసి టైం ಅನ್ನೋದన్నಲ್ಲ. యాక్చువల్లీ ఇది డిసైడ్ ಮಾಡ್ಬೇಕು ఊట. గురువారు ఏమంటాడంటే మనకు గడియారం చూసి భోజనం టైం అయింది, టిఫిన్ టైం అయింది అని మనం అంటున్నాం. అట్లా కాదు, నీ టైం ఏం చెప్పాలంటే ఆకలి టైం, ಈ ಕಡುಬು చెప్పాలంట, ಕಡುಬು. ಇದು ಹೇಳಿದ್ರೆ ನಮ್ಮ ಟೈಮ್, ಊಟ ಟೈಮ್ ನೋಡಿ. ಈಗ ನಾವಿಲ್ಲಿ 4 ಜನ ಇದೀವಿ, ನಾನು, ನನ್ನ ಹೆಂಡತಿ, ಇಬ್ಬರು ಹುಡುಗಿಯರಿದ್ದಾರೆ. ನಾವು ಡೈಲಿ ಒಂದೇ ಟೈಮ್ ಊಟ ಮಾಡ್ತೀವಿ. వాళ్ళు 4 ఇద్దరు పిల్లలు ಸಾಯಂಕಾಲ ಅಷ್ಟೇ ಊಟ. సాయంకాలం ఒకే పూట తింటారంట భోజనం. ಬೆಳಗ್ಗೆ ಕೊಕೊನಟ್ ಮಿಲ್ಕ್ ಆಯ್ತಾ, ಮಧ್ಯಾಹ್ನ ಏನೋ ಫ್ರೂಟ್ಸ್, ನಮ್ಗೆ ಬನಾನಾ, ಪಪಾಯ, ಏನೋ ಬಂದಿದೆ. ಇಲ್ಲ ಬಹಳ ಹಸಿವಾಗಿದೆ ಅಂದ್ರೆ ಒಂದೇನೋ ಚೂಡ, ಏನೋ ಪೋಹ ಇಂಥದ್ದೇನಾದ್ರು ಮಾಡಿ ತಿನ್ನೋದು. రాత్రి అಷ್ಟೇ ಊಟ. పొద్దున్నే ఏదో కొబ్బరి నీళ్ళు తాగుతారంట, లేదంటే చిన్న కాయ బొప్పాయి తీసుకుంటారంట. ఓన్లీ నైట్ ఒక పూటే భోజనం అంట ఫ్యామిలీ. మరి సార్ చిక్కుమగాల ಪ್ರಾಬ್ಲಮ್ ಇಲ್ಲ? ಏನು ಪ್ರಾಬ್ಲಮ್ ಇಲ್ಲ. ಏನು ಫಿಸಿಕಲಿ ಆಕ್ಟಿವ್, ಫುಲ್ ಕೆಲಸ ಮಾಡ್ತಾ ಇರ್ತೀವಿ. ಫಿಸಿಕಲ್ ಆಕ್ಟಿವಿಟಿ ಫುಲ್ ಡೈಲಿ ಈವ್ನಿಂಗ್ ಕಂಪಲ್ಸರಿ 2-3 hours ನಾವು ಕೆಲಸ ಮಾಡ್ತೀವಿ. చిక్కుమగ కూడా ಎಲ್ಲರೇ ఇంత ఫ్యామిలీ, ఎంటైర్ ఫ్యామిలీ, చిన్న పిల్లలతోటి ఫ్యామిలీ అందరూ కలిసి 2 hours మొత్తం ಈ ದಿನలో వాళ్ళు తెలిసిన పని చేస్తూ ఉండాలంట. ಮತ್ತೆ ನಮ್ಮ ಇಬ್ಬರು ಮಕ್ಕಳು ಇದ್ದಾರೆ ನೋಡಿ, ಅವ್ರು ಇನ್ನೂ ತನ ಏನು ಹಾಸ್ಪಿಟಲ್ ಇಲ್ಲ, ಮೆಡಿಸಿನ್ ಇಲ್ಲ, ಟ್ರೀಟ್ಮೆಂಟ್ ನಥಿಂಗ್, ಝೀರೋ, ಏನು ಆಗೇ ಇಲ್ಲ ಅವರಿಗೆ. వాళ్ళకి ఏం లేదంట, న్యాచురల్ గా హాస్పిటల్ లేకుండా సహజంగా జీవిస్తున్నారు. ఓకే,
ಸೊ ನೈಟ್ ಎಷ್ಟು ಗಂಟೆ ಊಟ ಮಾಡಿ ಸರ್ ನೀವು ನೈಟ್? 7 o'clock ಹ್ಮ್ ಮ್ಯಾಕ್ಸಿಮಮ್ 7 o'clock, ಹ್ಮ್ 6:30 to 7. ಊಟ ಕರೀಸಲ್ಲಿ ಏನೇನು ಮಾಡಿ ಸರ್ ನಮ್ಗೆ? ವೆರಿ ಸಿಂಪಲ್ ಊಟ. ಹಾ ನಮ್ಮಲ್ಲಿ ಏನ್ ಬರ್ತದೋ ಅದು ಊಟ. ಓ ಈಗ ಏನ್ ಸೊಪ್ಪಿದೆ ಅದು ಹಾಕಿ ಬ್ಯಾಳಿ ಮಾಡಿಬಿಡೋದು. ಅದಕ್ಕೆ ಸಪರೇಟ್ ಏನು ಬಿಲ್ಡಪ್ ಸೇದಿಲ್ಲ. ಮತ್ತೆ ಅದೇ ಆಯ್ತದ, ರೋಗ ಆಯ್ತದ. ಇದೇ ಬೇಕು, ಅದೇ ಬೇಕು, ಮೆಂತೆ ಬೆಲೆ ಬೇಕು, ಬದನೆಕಾಯಿ ಬೇಕು, ಅದೇ ರೋಗ. గురుగారు ఏమంటాడంటే ఎక్కువైతే క్వాలిటీస్ సార్ ನಮ್ಮ సిటీలో ಏನಂದ್ರೆ ನಮ್ಮ ಶೂಟಿಂಗ್ లో మినిమం 10-15 ಐಟಮ್ಸ್ ಎಲ್ಲ ಬಂದಿದೆ ಸರ್. ಅಲ್ಲ ஒரு ಚಟ್ನಿ 6 ವೆರೈಟಿ ಚಟ್ನೀಸ್. ನಮ್ಮ ಕನ್ಫ್ಯೂಸ್ ಇದು ಸಾಪಣ್ಣ ಇದು ಮಾಡಿದೆ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅದೆಲ್ಲ ಯಾಕೆ ಗೊತ್ತಾ? ನೋಡಿ, ಅದೆಲ್ಲ ನ್ಯಾಚುರಲ್ ಆಕ್ಟಿವಿಟೀಸ್ ಇಲ್ಲ. ಸೊ ಒಳಗೆ ಕಷ್ಟ ಆಗ್ತಾ ಇರ್ತದೆ. ಊಟ ಜಾಸ್ತಿ ಆಗದೆ ಕಷ್ಟ ಅಲ್ಲಿ ಮಾಡ್ತಾ ಇರೋ ಕೆಲಸ. ಈಗ ನೋಡಿ, ನೀವು ಮನೆಯಿಂದ ಅಲ್ಲಿ ಹೋಗ್ಬೇಕು, ಈ ಟೈಮಿಗೆ ಹೋಗ್ಬೇಕು, ಶೂಟಿಂಗ್ ಮಾಡ್ಬೇಕು. ಸೊ ರೆಸ್ಟ್ಲೆಸ್ ಮೈಂಡ್. ಮನೆಯಿಂದ ದೂರ ಇದೀರಿ, ಮನೆಗೆ ಹೋಗ್ಬೇಕು, ಅಲ್ಲಿ ಏನಾಗ್ತಾ ಇದೆ, ಮಗು ಸ್ಕೂಲಿಗೆ ಹೋಗೋದಿದೆ, ಫೀಸ್ ಕೊಡೋದು, ತಲೆಯಲ್ಲಿ ಅಲ್ಲಿಂದ ನಡೀತಾ ಇರ್ತದೆ. ಬಟ್ ಇದು ಮಾಡ್ಬೇಕಿಲ್ಲಿ, ಈಗ ಶೂಟಿಂಗ್ ಮಾಡ್ಬೇಕು ಬೆಳಗ್ಗೆಯಿಂದ ಸಾಯಂಕಾಲ ತನಕ. ಅವ್ರು ಏನೋ ನಿಮ್ದು ಸ್ಟಾರ್ ಬಂದಿಲ್ಲ, ಲೇಟ್ ಆಯ್ತು, ಶೂಟಿಂಗ್ ಏನೋ ಪ್ರಾಬ್ಲಮ್ ಸರ್, ಡೈಲಿ ಏನೋ ಪ್ರಾಬ್ಲಮ್ ಇಲ್ಲ. ಆಕ್ಚುಲಿ ಕಾಳು ಮುಳ್ಚೆ ಪ್ರಾಬ್ಲಮ್ ಇದ್ದ. ಅವ್ರು ಲೇಟ್ ಆಗಿ ಬಂದಿದೆ, ನಾ ಹೇಳಿದ್ದೀನಿ ಶಾರ್ಟ್ ಮಾಡಿದಾನೆ ಸರ್, ಸಕ್ಕತ್ತಿಲ್ಲ, ಬೇರೆ ಚೇಂಜ್ ಮಾಡಿ ಮಾಡಬೇಕು. ನಾನು ಲೇಟ್ ಆಗಿ ಬಂದಿದೆ, ನಾಲ್ಕು ನಾವು 1 ದಿನ 2 ದಿನ ನಾವು ಹಿರಿಗ ಮಟ್ಟ ಹೋಗಿದೆ. ಏನೋ ಪ್ರಾಬ್ಲಮ್, ನೀವು ಪ್ರಿಪೇರ್ ಮಾಡಿ ಬಂದ್ರೆ ಇವ್ರು ಪ್ರಿಪೇರ್ ಆಗಿಲ್ಲ, ರೆಡಿ ಆಗಿರೋ ಆರ್ಟಿಸ್ಟ್ ಬರಿಲ್ಲ, ನಾವೆಲ್ಲ ಪಕ್ಕಾ ಕಂಪೋಸ್ ಮಾಡಿ ರೆಡಿ ಆಗಿರೋ. ಇವ್ರ ಬಂದಿದೆ ಸರ್, ನಮ್ಗೆ ಇದೆಲ್ಲ ನಾವು ಡೇಟ್ ಇಲ್ಲ, ನಾವು ರೂಮ್ನಾಲ್ದ ನಂಗೆ ಸ್ಟೇ ಮಾಡಿದೆ, ಅದಕ್ಕೆ ಹೋಗಿದಿಲ್ಲ. ಇದನ್ನ ಕಂಪೋಸ್ ಮಾಡಿ 4 days ಅವ್ರನ್ನ ಇರ್ಕಿಗೆ ಕಂಪೋಸ್ ಮಾಡಿ 2 days ಅಂತ ಹೇಳಿದವರು. ಅವ್ರು ಟೆನ್ಷನ್ ನಮಗೆ ಊರಾಗ ಹೇಳಿ ಬಂದಿರ್ತೀರಿ 4 days ನಾನು ಬರ್ತೀನಿ ಅಂತ. ಡೇಟ್ ಓದಿದ್ರಿ. ಸೊ ಇಟ್ ಇಸ್ ಸ್ಟ್ರೆಸ್, ಟೂ ಮಚ್ ಸ್ಟ್ರೆಸ್ ಸರ್. ಅದರಿಂದ ರಿಲ್ಯಾಕ್ಸ್ ಆಗೋದಕ್ಕೆ ವೆರೈಟೀಸ್ ಆಫ್ ಫುಡ್, ಡ್ರಿಂಕ್ಸ್, ಹ್ಯಾಬಿಟ್ಸ್, ಟ್ರಿಪ್ಸ್, ಟೂರ್ಸ್, ಶಾಪಿಂಗ್, ಅದರಿಂದ ರಿಲ್ಯಾಕ್ಸ್ ಆಗೋದಕ್ಕೆ ಇದೆಲ್ಲ. గురువారు ఏమంటాడంటే తృప్తి పడగలగా ఇదెల్లా ఎట్లా నీ చెస్ సౌత్ చేసుకోవడానికి కోసం 4 రకాల వెరైటీ ఫుడ్లు, ఆ తర్వాత హోటల్స్, టూర్లు ఇవన్నీ కూడా టెస్ట్ పెంచుకొని ನಮ್ಮ ಜಾಸ್ತಿ ಟೆನ್ಷನ್ ಜಾಸ್ತಿ ಹಾಕಿ ಆಮೇಲೆ ಡೌನ್ ಆಗೋದಕ್ಕೆ ಪ್ರಾಬ್ಲಮ್. ನೋಡಿ, ನಿಮಗೆ ಯಾವತ್ತು ಸ್ಯಾಲ್ರಿ ಬರ್ತದೆ, ಯಾವತ್ತು ನೀವು ಹೆಚ್ಚಿಗೆ ಕೆಲಸ ಮಾಡಿರ್ತೀರಿ, ಅವತ್ತು ನೀವು ಹೋಗಿ ಸ್ಪೆಷಲ್ ಫುಡ್ ಬೇಕು ನನಗೆ ಅಂತ ನೀವು ಆಟೋಮೆಟಿಕ್ಲಿ ಬರ್ತಾ ಇರ್ತದೆ. ಇವತ್ತು ಭಾರಿ ಕೆಲಸ ಮಾಡಿದೀವಿ, ಸ್ಪೆಷಲ್ ತಿನ್ಬೇಕು. ಸ್ಯಾಲ್ರಿ ಬಂತು, 1 month 10 days ವರ್ಕ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಯ್ತು, ಸ್ಪೆಷಲ್ ತಿನ್ಬೇಕು. ಸೊ ಇಟ್ಸ್ ಎ ಟ್ರ್ಯಾಪ್. ಅದು ಮಾಡ್ತಾ ಅದಕ್ಕೆ ಹ್ಯಾಬಿಟ್ ಜಾಸ್ತಿ ಆಯ್ತು. ಅದಿಲ್ಲ ಅಂದ್ರೆ ನಮಗೆ ತೋಗಿಲ್ಲ, ಮತ್ತೆ ವರ್ಕ್ ಮಾಡ್ಬೇಕು. ಈಗ ಅದ್ರ ಸಲುವಾಗಿ ಮತ್ತೆ ವರ್ಕ್ ಮಾಡ್ಬೇಕು. ಅದು ಕಾಸ್ಟ್ಲಿ. ಇದು ಕಾಸ್ಟ್ಲಿ. ಇದು ಬ್ಯಾಲೆನ್ಸ್ ಪண்றதுக்கு ನೆಕ್ಸ್ಟ್ ಕೆಲಸ ಮಾಡೋದಕ್ಕೆ ಅದು ಒಂದು ಟೆನ್ಷನ್. ಯು ಆರ್ ನಾಟ್ ರಿಯಲಿ ಗೆಟಿಂಗ್ ಎನಿಥಿಂಗ್. ಅಲ್ಲಿ నిజವಾಗ್ಲೂ ಏನು సిక్తా ಇಲ್ಲ. అబ్బబ్బా గురుగారు అన్నాడు ఇట్లా టెన్షన్ పెంచుకుంటూ నీ జీవితంలో దీనికోసం దీన్ని ఆ కారు బాగుంటది, కారు చేసింది, నువ్వు కారు ಅವರು ಪಕ್ಕದ ಕಾರಲ್ಲ ದುಡ್ಡು ಕಾರು ఆయన, అది అన్నమారి కారు ఆయన, ಅದಕ್ಕೆ ದುಡ್ಡು ಚೆಲವ. ఇట్లా లైఫ్ పెంచుకొని వెళ్ళి మీరు చాలా టెన్షన్ అయిపోతారు అంటున్నాడు గురుగారు. ಅದಕ್ಕೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಡಿಪ್ರೆಷನ್, ಸ್ಟ್ರೆಸ್, ಡ್ರಗ್ಸ್, ರಿಲೇಶನ್ಶಿಪ್ಸ್, ರಾಂಗ್ ರಿಲೇಶನ್ಶಿಪ್ಸ್, ಡೈವರ್ಸ್, murders, rapes, casting couch, ಎಲ್ಲ you will see everything there. more peak highest. ఇది మైండ్ ఎమోషనల్ ಜಾಸ್ತಿ ಆಗಿದనాల ಪ್ರಾಬ್ಲಮ್ ಸರ್. it is all unnatural. ನ್ಯಾಚುರಲ್ లేదు అది. unnatural in the sense ಅದು ಬೇಕಾಗಿಲ್ಲ ನಮಗೆ, ಬೇಕಿಲ್ಲ. ಅದಕ್ಕೆ ಸ್ಟ್ರೆಸ್ ಆಗ್ತದೆ ಅದು ಮಾಡಕ್ ಹೋದಾಗ. ನಮ್ ಬಾಡಿಗೆ ಹಸಿವಾದಾಗ ಊಟ, ನೀರಡಿಕೆ ಆದಾಗ ನೀರು, ನಿದ್ದೆ ಬಂದಾಗ ನಿದ್ದೆ, ಟಾಯ್ಲೆಟ್ ಹೋಗ್ಬೇಕಾದ್ರೆ ಟಾಯ್ಲೆಟ್, ಒಂದೇ ಹೋಗ್ಬೇಕಂದ್ರೆ ಒಂದಕ್ಕೆ, ರೀಪ್ರೊಡಕ್ಟಿವ್ ಏಜ್ ಇದೆ ಅಂತ ಇಟ್ಕೊಳ್ಳಿ, ಮ್ಯಾರೇಜ್, ಚಿಲ್ಡ್ರನ್, ಇಷ್ಟು ಬಿಟ್ಟು ನಮ್ಮ ಬಾಡಿಗೆ ಇಟ್ ಇಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಎನಿಥಿಂಗ್. ಇಟ್ ಇಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಗಾಡ್, ಹ್ಯಾಪಿನೆಸ್, ಮನಿ, ಪ್ರಾಪರ್ಟಿ, ರಿಲೇಶನ್ಶಿಪ್. ಗಾಡ್ ಕೂಡ ಸಣ್ಣ ಪ್ರಾಬ್ಲಮ್ ಸರ್ ನಮಗೆ. ಗಾಡ್ ಕೂಡ ಪ್ರಾಬ್ಲಮ್ ಸರ್. ಗಾಡ್ ಪೂಜೆ ಮಾಡನು, ಇಷ್ಟಿಗೆ ಫುಡ್ ಮಾಡನು, ಇಲ್ಲಿ ಟೆನ್ಷನ್. ಆಲ್ ಟಾರ್ಚರ್ ಫಾರ್ ದ ಬಾಡಿ. You are sitting in devalaya, you are sitting in wine shop, both same thing for the body. Tensions illa problem alla kadu. How it is problem? Sir yaro bandide. Namaskar sir, banne amma kelamma. irli ನಮ್ಮ ಪೇಷಂಟ್ ಇದ್ದಾರೆ. ಜಡ್ಚರ್ಲಾ ಇಂದ ಬಂದಿದ್ರು, ಅವರಿಗೆ ಕ್ಯಾನ್ಸರ್ ಇತ್ತು, ಹಾಫ್ ರಿಕವರಿ ಆಗಿದೆ. ನೋಡೋಣ, ಅವ್ರಿಗೆ ಬರ್ಲಕ್ಕೆ ಹೇಳಿಲ್ಲ. ನೋಡಿ ನಾನು ಯಾವ ತರ ಹೇಳ್ತೀನಿ, ಡೋಂಟ್ ಟೇಕ್ ಇನ್ ರಾಂಗ್ ವೇ. ಇದು ತಪ್ಪು ತಿಳ್ಕೊಳಕ್ ನೋಡ್ಬೇಡಿ, ತಿಳ್ಕೊಳಕ್ ಅರ್ಥ ಮಾಡಿ. ನೀವ್ ಏನೇ ಪ್ಲಾನ್ ಮಾಡಿ,
ಐಡಿಯಾ ಮಾಡಿ ಹಾ. ಆಯ್ತಾ. ನೀವು ಆ ಕಡೆ ಹೋಗಿ ಇಲ್ಲ ಈ ಕಡೆ ಹೋಗಿ, ನಿಮಗೆ ಯಾರು ತಗೊಂಡು ಹೋಗ್ಬೇಕು, ನಿಮ್ಮ ಬಾಡಿ ಕರ್ಕೊಂಡು ಹೋಗ್ಬೇಕು. ನಿಮ್ಗೆ ಬಾಡಿ ತೂಗು ಎಲ್ಲೇ ಒಂದು. ಹಾ ಐಡಿಯಾ ನಿಮ್ದು, ನಮ್ದು ಟೂಲ್ ಬಾಡಿ. ಬಾಡಿ ಈಗ ಬೆಂಗಳೂರು ಹೋಗ್ಬೇಕಂತ ನಿಮ್ಮ ಐಡಿಯಾ, ಬಟ್ ಬಾಡಿ ಹೋಗಿದೆ. ಬಟ್ ಕಾರ್ದ ಟೈರ್ ಉಜ್ಜುತ್ತದೆ ಅಲ್ಲಿ, ಕಾರ್ ಹಾ. ಇಂಜಿನ್ ಉಜ್ಜುತ್ತದೆ ಅಲ್ಲಿ. ಐಡಿಯಾ ನಿಮ್ದು. ಸೊ ಫಾರ್ ಆಲ್ ಯುವರ್ ಐಡಿಯಾಸ್ ದ ಬಾಡಿ ಇಸ್ ದ ಟೂಲ್. ಬಾಡಿ ರಿಶೂ ಆಗಿದೆ. ಅದು ಬಿಟ್ರೆ ಆಪ್ಷನ್ ಇಲ್ಲ. ಯು ಕೆನಾಟ್ ಗೋ. ಇದನ್ನ ತಗೊಂಡು ಇದೇ ತಗೊಂಡು ಹೋಗ್ಬೇಕು ನಿಮಗೆ. ಎಲ್ಲಿ ಹೋಗೋಣ ಇಲ್ಲಿ ತಗೊಂಡು ಹೋಗ. ಇದು ಇಂಟ್ರೆಸ್ಟೆಡ್ ಇಲ್ಲ, ಅದು ಇದು ಬೆಂಗಳೂರು ಅದು ಇದು ಇಂಟ್ರೆಸ್ಟ್ ಇಲ್ಲ, ಇದಕ್ಕೆ ಇಂಟ್ರೆಸ್ಟ್ ಇಲ್ಲ. ನೋಡಿ. ಇದಕ್ಕೇನ್ ಇಂಟ್ರೆಸ್ಟ್ ಇದೆ, ಇದ್ರ ಒಳಗಿಂದ ಸಿಗ್ನಲ್ ಬರ್ತದೆ. ಈಗ ನೀರ್ ಬೇಕಂದ್ರೆ ಬೇಕು, ಬೇಕು. ಅದೇ ಸಾಕು ಸಾಕು. ಹಾ ನೀ ಸ್ಲೀಪರ್ ತೂಗುನ ತೂಗು ಬೇಕು. ಇಲ್ಲಾಂದ್ರೆ ಏನಾಗ್ತದೆ, ಆಕ್ಸಿಡೆಂಟ್ ಆಗ್ತದೆ. ಇಲ್ಲಾಂದ್ರೆ ಈಗ ಇದಕ್ ನೀರ್ ಬೇಕು, ನೀರ್ ಕೊಡ್ಲಿಲ್ಲ, ಡ್ರೈ ಆಗ್ತದೆ, ಮಾತಾಡಕ್ ಬರಲ್ಲ, ಸೈಲೆನ್ಸ್ ಆಗಿದೆ. ಹಾ. ಇದು ಯೂರಿನ್ ಬಂದಿದೆ ಫುಲ್, ಹಾ. ನೀವು ಹೋಗಿಲ್ಲ ಅಂದ್ರೆ ಲೀಕ್ ಆಗ್ತದೆ. ಲೀಕ್ ಆಗುತ್ತೆ. ಸೊ ಇದು ಯಾರ್ದು ಮಾತು ಕೇಳಲ್ಲ, ಯಾರಿಲ್ಲ. बैठो कुछ देर. हाँ